ಮಂಜವ್ವ, ಬೇ ಮಂಜವ್ವ. ಅರೇ ಮಾಳವ್ವ, ಬಾರ ನೀನ. ಎಷ್ಟು ದಿನ ಆತು ಅಂತನ ನಮ್ಮ ಮನೆಗೆ ಬಂದು ಇವತ್ತು ನೆನಪಾದೇನ ನಾನು. ಅದು ಇವತ್ತು ನನಗೆ ಮಾತಾಡ್ಸಕ್ ಬಂದಿಯಾ ಏನು ಮೊಮ್ಮಕ್ಕಳನ್ನ ನೋಡಕಂತ ಬಂದಿಯಾ? ಯವ್ವ, ಮನ್ಯಾಗ ಒಂದು ಸ್ವಲ್ಪ ಪುರುಸೊತ್ತಿಲ್ಲ ಆದಂಗೆ ಆಗ್ಬಿಟ್ಟಿತ್ತು. ನನ್ನ ಮೊಮ್ಮಗ ಅದಾನಲ್ಲ ಪವ್ಯ, ಅವ ಕೆಲ್ಸಕ್ಕೆ ಹೊಂಟಾನ, ಈಗ ಮನ್ಯಾಗೂ ಇರಂಗಿಲ್ಲ. ಹಾಗಾಗಿ ಮತ್ತು ಈಗ ಮನ್ಯಾಗೂ ಈಗ ನನ್ನ ಮಗ ಒಂದು ಸ್ವಲ್ಪ ಹೊಲದ ಕಡೆ ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾನ. ಹಾಗಾಗಿ ನಾನು ಸೊಸಿನಿ ಈಗ ಒಂದು ಸ್ವಲ್ಪ ಹೊಲಕ್ಕೆ ಕಳ್ಸಾಕೊಂಡ್ಬಿಟ್ಟಿನಿ. ಹೊಲ್ದಾಗ ಕೆಲಸ ಇದ್ರೆ ನೋಡ್ಬೇಕಂತಂದು. ಹಾಗಾಗಿ ಮನೆಯಿಂದೆಲ್ಲ ನಾನೇ ಮಾಡ್ಕೊಂಡು ಹೋಗ್ತೀನಲ್ಲ, ಒಂದು ಸ್ವಲ್ಪ ಪುರುಸೊತ್ತಿಲ್ಲ ಆದಂಗೆ ಆಗಿತ್ತು ನೋಡುವ. ಅದಕ್ಕೆ ಈ ಕಡೆ ಬರೋದಾಗಿಲ್ಲಾಗಿತ್ತು. ಏನು ಬಿಡವ ನೀನು, ಭಾಳ ಬಿಜಿ ಆಗಿಬಿಟ್ಟಿದಿ. ನಾನಂತೂ ನೆನಪಾಗಂಗಿಲ್ಲ. ನಾನು ಹೋಗ್ಲಿ ಕೊನೆ ಪಕ್ಷ ಮೊಮ್ಮಕ್ಕಳನ್ನ ನೋಡಾಕರ ಬರಕ್ಕೆ ಬರಲ್ಲನ. ಯವ್ವ, ಬರ್ಬೇಕಂತ ನನಗೂ ಆಸೆನ. ಇದ್ದೂರಾಗ ಅದೀವಂತಂದು ದಿನ ಒಂದಕ್ಕೂ ಬಂದರೆ ಅದು ಸರಿ ಅನ್ಸಂಗಿಲ್ಲ. ಮುಂಚೆ ಅಂತೂ ನಡೀತಿತ್ತು, ಈಗ ಹಂಗಲ್ಲ. ಅದು ಅಲ್ದ ನನ್ನ ಮೊಮ್ಮಕ್ಕಳು ಇಲ್ಲಿ ಆರಾಮಾಗಿರ್ತಾರಂತ ನನಗೊಂದು ನಂಬಿಕೆ. ಹಾಗಾಗಿ ಮನೆಯಿಂದ ಸ್ವಲ್ಪ ಕೆಲಸ ಅವು ಇವು ಕಡೆ ಲಕ್ಷ್ಯ ಇತ್ತಲ್ಲ, ಹಾಗಾಗಿ ಈ ಕಡೆ ಬರೋದಾಗಿಲ್ಲಾಗಿತ್ತು ನೋಡು. ಚಲೋ ಆತು ಬಿಡು, ಇವತ್ತರ ಬಂದೆಲ್ಲ. ಬಾ ಒಳಗಡೆ ಹೋಗೋಣ. ಮೊದ್ಲ ಆಷಾಢದ ತಂಪು ಗಾಳಿ ಬೀಸೈತಾ, ಇಲ್ಲಿ ಕುತ್ಕೊಳ್ಳೋದು ಬೇಡ, ಒಳಗಡೆ ಹೋಗೋಣ ನಡಿ ಸೀದಾ. ಸರಿ ನಡಿ ಹಂಗಾರ. ಬಾ ಒಳಗಡೆ, ಅಲ್ಲೇ ನಿಂತಿಯಲ್ಲ, ಬಾ. ಅಲ್ಲೇ ಮಂಜಿ, ನಾ ಬಂದು ಏಟೊತ್ತಾತು. ನನ್ನ ಮೊಮ್ಮಕ್ಕಳು ಇಬ್ಬರು ಒಬ್ಬರ ಬರವಲ್ರಲ್ಲ. ನಾನು ಸ್ವಲ್ಪ ನಿನಗೆ ಓದ್ರದ ತಡ, ನಿನಕ್ಕಿಂತ ಮುಂಚೆ ಅವರಿಬ್ಬರು ಓಡಿ ಬರ್ತಿದ್ರು. ಇವತ್ತು ಈ ಬರವಲ್ರಲ್ಲ ಇಬ್ಬರು. ಏನು ಕೊನೆಗದಾರ ಏನು ಎಲ್ಲರೂ ಹೊರಗಡೆ ಹೋಗಾರ? ಯವ್ವ, ನೀನು ಮೊಮ್ಮಕ್ಕಳು ಇಬ್ಬರು ಪ್ಯಾಟೆಗೆ ಹೋಗಾರ. ಅವು ಬಟ್ಟೆ ಹೊಲಿಯೋದು ಈಗ ಬಂದೈತಲ್ಲ, ಅದಕ್ಕೆ ಒಂದು ಸ್ವಲ್ಪ ದಾರ ಅವು ಇವು ಏನೇನೋ ಖಾಲಿ ಆಗವಂತಪ್ಪ ಹೊಲಿಯಾಕ. ಅದಕ್ಕೆ ಅವನಷ್ಟು ತೊಗೊಂಬರ್ತೀವಿ ಅಂತಂದು ಇಬ್ಬರು ಹೊರಗಡೆ ಹೋಗಾರ. ಇನ್ನೇನು ಬರೋ ಹೊತ್ತಾತು. ಬಾ ನೀನು ಕುತ್ಕೋ, ಬಾ. ಚಾ ತರಲೆ ಏನು? ಚಾ ಮಾಡ್ಕೊಂಬರ್ತೀನಿ ತಡಿ, 2 ನಿಮಿಷ ಕುತ್ಕೋ. ಯವ್ವ, ಚಾಗಿ ಏನು ಬೇಡ, ಮನ್ಯಾಗ ಚಾ ನಾಷ್ಟ ಊಟ ಎಲ್ಲ ಆಗೈತಿ. ಅದು ಅಲ್ದ ಈಗ ಇಷ್ಟೊತ್ನಾಗ ಚಾ ಕುಡಿದ್ರು ಹೊಟ್ಟೆಲ್ಲ ಜಳ ಜಳ ಆದಂಗೆ ಹಾಕೊಂತ ಬಿಡ್ತೈತವ. ನಂಗೆ ಬೇಕಾರ ಇನ್ನೂ ಸ್ವಲ್ಪ ಹೋಗೋ ಮುಂದೆ ಬೇಕಾರ ಕುಡಿತೇನೆ. ಸರಿನಾ? ನೀ ಮೊದಲು ಕುತ್ಕೋ. ಮತ್ತೇನು ಸಮಾಚಾರ? ಮನ್ಯಾಗೆಲ್ಲರೂ ಆರಾಮದಾರಲ್ಲ? ಎಲ್ಲ ಆರಾಮದಾರ ನೋಡು. ಅಂದಂಗೆ ಇಲ್ಲಿ ಮನ್ಯಾಗೆಲ್ಲರೂ ಆರಾಮದಾರ? ಎಲ್ಲರೂ ಆರಾಮದಾರ ನೋಡು. ನೀನು ಏನು ಇವತ್ತು ಈ ಕಡೆ ಬಂದುಬಿಟ್ಟಿದಿ? ಏನು ಸಮಾಚಾರ? ಏನಾರ ಸಮಾಚಾರ ಇದ್ರೇನ ನೀನು ಈ ಕಡೆ ಬರೋದು. ಏನು ಸಮಾಚಾರ? ಸಮಾಚಾರ ಇತ್ತು, ಅದಕ್ಕೆ ಬಂದಿದ್ದೆ. ಇಬ್ಬರು ಮೊಮ್ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನೋಡು. ಅವರು ಆಷಾಢದಾಗ ನೀವು ಕಳಿಸ್ಲಿಲ್ಲ ಮನೆಗೆ. ನಾವು ಹೇಳಿ ಸಾಕಾತು. ಇಲ್ಲ ನಡಿತೈತಿ, ನಮ್ಮ ಕಡೆ ಇದ್ರಾಗ ನಡ್ಸಂಗಿಲ್ಲ, ಯಾವುದಾದ್ರು ಜೋಗಪ್ಪನ ಹುಣ್ಮ್ಯಾಗ ನಡೆಸ್ತೀವಿ ಅಂತಂದ್ರಲ್ಲ. ಹಾಗಾಗಿ ನಾನು ಸುಮ್ಮನೆ ಅದೇ. ಮದುವೆ ಆದಮೇಲೆ ಅವರಿಬ್ಬರೂ ಮನೆಗೆ ಕರ್ಕೊಂಡು ಹೋಗಿಲ್ಲ, ಭಾಳ ದಿನ ಆಗೈತಿ. ಅದಕ್ಕೆ ಕರ್ಕೊಂಡು ಹೋದ್ರಾತು ಅಂತ ಬಂದೆ ನೋಡು. ಓ, ಮೊಮ್ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದಿಯೇನು ಈಗ? ಹೂನ, ಇಬ್ಬರು ಮದುವೆ ಆದಮೇಲೆ ಬಂದೇ ಇಲ್ಲ ತವ್ರ ಮನೆಗೆ. ಅದು ಅಲ್ಲದೆ ನಾಗರ ಪಂಚಮಿಗೆ ಮನೆಗೆ ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ ಅಂತಂದ್ರೆ, ನಿಮ್ಮ ಮನ್ಯಾಗ ನಾಗರ ಪಂಚಮಿ ನೀವೇ ಜೋರಾಗಿ ಮಾಡ್ತೀರಿ, ಅವಾಗೂ ಕಳಿಸಲ್ಲ ಅಂತ ಅಂದಿ ನೀನು. ಹೂನ, ನಾಗರ ಪಂಚಮಿ ಮನ್ಯಾಗ ದೊಡ್ಡ ಹಬ್ಬ ಅಲ್ಲನ. ಅದು ಅಲ್ಲದೆ ಮೊದಲನೇ ವರ್ಷ ಅವರಿಬ್ಬರು ಗಂಡ ಹೆಂಡತಿ ಮದುವೆ ಆದಮೇಲೆ ನಿಜ ಅಂದ್ರೆ ತವ್ರ ಮನೆಗೆ ಹೋಗ್ಬೇಕು. ಆದ್ರೆ ಇಬ್ಬರು ಗಂಡ ಹೆಂಡತಿ ಇಲ್ಲೇ ನಮ್ಮ ಮನ್ಯಾಗ ಹಬ್ಬ ಮಾಡಿದ್ರೆ ಚಲೋ ಅಂತ ನನಗೆ ಅನ್ಸಾಗೋದೈತಿ. ಅದು ಅಲ್ದೆ ಲಲಿತಾ ಸವಿತಾ ಇದ್ರನ ನಮ್ಮ ಮನ್ಯಾಗ ಹಬ್ಬ ಎಲ್ಲ ಚಲೋನ ತಂಗಾಗೋದು. ಅದಕ್ಕೆ ಹಬ್ಬಕ್ಕೆ ನಾನು ತವ್ರ ಮನೆಗೆ ಕಳಿಸಲ್ಲ ಅಂತಂದಿದ್ದಿಬ್ರು. ಹೂನ, ಮತ್ತೀಗ ಈಗ ಯಾವುದದು ಶ್ರಾವಣ ಚಲೋ ಆತಂದ್ರೆ ಒಂದು ತಪ್ಪಷ್ಟಿಗೆ ಒಂದು ಹಬ್ಬ ಬಂದು ಬಿಡ್ತೈತಲ್ಲ. ಹಂಗೆ ನಾಗರ ಪಂಚಮಿ ಮತ್ತು ಆಷಾಢ ಇದು ಯಾವುದಾದ್ರು ಶ್ರಾವಣ ಶುಕ್ರವಾರ, ಶುಕ್ರಗೌರಿ, ಆಮೇಲೆ ವರಮಹಾಲಕ್ಷ್ಮಿ ಇವೆಲ್ಲ ಚಲೋ ಆಗಿಬಿಡ್ತೈತಿ. ಅದಾದಮೇಲೆ ಗಣಪತಿ ಹಬ್ಬ, ದಸರಾ, ದೀಪಾವಳಿ, ಹಂಗೆ ಒಂದು ತಪ್ಪಷ್ಟಿಗೆ ಒಂದು ಸುಮ್ಮನೆ ಚಲೋನ ಇದ್ಬಿಡ್ತೈತಲ್ಲ. ಅದಕ್ಕೆ ಈಗ ಕರ್ಕೊಂಡು ಹೋದ್ರಾತು, ಒಂದು ವಾರ ಹಂಗೆ ಇಟ್ಕೊಂಡು ಆಮೇಲೆ ಕಳಿಸ್ತೀನಂತೆ. ಅವರಿಗೂ ಒಂದು ಸ್ವಲ್ಪ ಮನೆ ವಾತಾವರಣ ಚೇಂಜ್ ಆದಂಗೆ ಆಗುತ್ತೆ. ಹಂಗೆ ಒಂದು ಸ್ವಲ್ಪ ಆರಾಮಾಗಿ ಮನ್ಯಾಗ ರೆಸ್ಟ್ ತೊಗೊಂಡಂಗೂ ಆಗುತ್ತೆ ಅಂತಂದು ನನ್ನ ಅಭಿಪ್ರಾಯ. ಆಯ್ತು ತಗೋ, ಕರ್ಕೊಂಡು ಹೋಗಂತೆ ಅಂತ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಹಬ್ಬದಾಗ ಇಲ್ಲೇ ಬಿಡಾಕುಂತಿದ್ದಿ ಮಕ್ಕಳನ್ನ. ಸರಿ ಆಯ್ತು ತಗೋ. ಏನು ಇವತ್ತು ಕರ್ಕೊಂಡು ಹೋಗ್ಕೆ, ನಾಳೆ ಕರ್ಕೊಂಡು ಹೋಗ್ಕೆ? ನಾಳೆ ಕರ್ಕೊಂಡು ಹೋಗಂತೆ ಅಂತ ಬಿಡು, ಇವತ್ತೊಂದಿನ ಇರಲಿ. ಯವ್ವ, ನಾಳೆ ಬೇಡ ಅಂತ ಇವತ್ತ ಕರ್ಕೊಂಡು ಹೋಗ್ತೀನಿ ಬಿಡು. ಮತ್ತು ನಾಳೆ ಎಲ್ಲಿ ಬರಲಿ? ಈಗ ಹೆಂಗೋಕ ಅವರಿದ್ರೆ ನಿನ್ನ ಜೊತೆ ಮಾತಾಡಿ ಕರ್ಕೊಂಡು ಹೋದ್ರಾತಂತನೇ ಬಂದೆ. ಅವ್ರು ಹೊರಗಡೆ ಹೋಗಾರಂತಿದ್ದಿ. ನೋಡಂತಡಿ, ಬಂದರೆ ಇವತ್ತ ಕರ್ಕೊಂಡು ಹೋಗ್ಬಿಡ್ತೀನಿ. ಒಂದು ವಾರ ಹಂಗಿಟ್ಟು ಒಂದು ಆಮೇಲೆ ಕಳಿಸ್ತೀನಂತ. ಆಯ್ತು ತಗೋ, ಇವತ್ತು ಅವ್ರು ಲಗುನ ಬಂದ್ರಂದ್ರೆ ಇವತ್ತ ಕರ್ಕೊಂಡು ಹೋಗಂತೇನೆ ತಗೋ. ಮತ್ತು ನೀನು ಲಗುನ ಕಳಿಸ್ಬೇಕಾ ನನ್ನ ಸೊಸೆಯರನ್ನ? ನೀ ಮತ್ತೆ ಅಲ್ಲೇ ಹಿಡ್ಕೊಂಡು ಕೂತ್ಕೊಳಕ್ಕೆ ಹೋಗಬೇಡ 15 ದಿನದ ಗಟ್ಟಲೆ.
ಆಯ್ತು ತಗೋರಯ್ಯವ್ವ, ಒಂದು ವಾರ ಹಂಗೆ ಇಟ್ಕೊಂಡು ಕಳಿಸ್ತೀನಂತ. ಪಾಪ ಮತ್ತು ಅವರಿಗೂ ಈಗ ತವ್ರ ಮನೆಗೆ ಹೋಗ್ಬೇಕಂತ ಆಸೆ ಇರಂಗಿಲ್ಲನ. ಅದು ಅಲ್ದ ಮದುವೆ ಆದಮೇಲೆ ಒಂದು ಸಲ ಕೂಡ ತವ್ರ ಮನೆಗೆ ಬಂದೇ ಇಲ್ಲ ಇಬ್ಬರು. ಅದಕ್ಕೋಸ್ಕರ ನಾನು ಇಬ್ಬರೂ ಕರ್ಕೊಂಡು ಹೋದ್ರಾತಂತ ಬಂದೆ. ಮಾಧವ್ಗೆ ಬಾ ಅಂದೆ, ಆಕಿ ಅಮ್ಮ ನೀನೇ ಹೋಗಿ ಕರ್ಕೊಂಡು ಬಂದ್ಬಿಡು ಹೋಗ್ಬೆ, ಮತ್ತೆ ನಾ ಬರಲಿ ಅಂತಂದ್ಲು. ಅದಕ್ಕೋಸ್ಕರ ಇಬ್ಬರೂ ಕರ್ಕೊಂಡು ಹೋದ್ರಾತಂತಂದು ನಾನು ಬಂದೆ ನೋಡು. ಅಲ್ಲ ಮತ್ತು ನನ್ನ ಮೊಮ್ಮಕ್ಕಳು ಮನೆಯಾಗಿಲ್ಲ, ಅವ್ರಿಗೂ ಒಂದು ಮಾತು ಕೇಳಿದ್ರೆ ಚಲೋ ಇತ್ತು. ಈಗ ಯಾಕಂದ್ರೆ ಅವ್ರು ಹೆಂಡ್ತಿಯಾರಲ್ಲ, ಈಗ ಅವ್ರಿಗೆ ಹೇಳಾರ್ದ ಕಳ್ಸೋದು ಹೆಂಗೆ ಸರಿ ಅನ್ಸುತ್ತೆ ನೀನು ಹೇಳು. ಅದಕ್ಕೆ ಅವರು ಬರಲಿ ತಡಿ, ಹೊಲದಿಂದ ಅವರು ಬಂದ ತಕ್ಷಣ ಅವರಿಗೂ ಹೇಳಿ ಕರ್ಕೊಂಡು ಹೋಗಂತೆ ಅಂತ. ಸರಿ ಆತ ತಗೋ. ಅಂದಂಗೆ ಎಲ್ಲಿ ನಿನ್ನ ಮಗಳು ಈ ಮನಿದು ಸಣ್ಣ ಸೊಸೆಯಲ್ಲೂ ಕಾಣವಳ್ಳಲ್ಲ. ನನ್ನ ಮಗಳ ಮಕ್ಕೊಂಡಾಳು ನೋಡವ, ಮಧ್ಯಾಹ್ನ ಆಗದತ್ತಾಳ ತಿಂದನ ಶಿಸ್ತು ಮಕ್ಕೊಂಡಾಳು. ಈಗ ಇನ್ನು ಆಕಿ ಸಣ್ಣ ಸೊಸೆ ಅಂತೂ ಹೊರಗಡೆ ಹೋಗಾಳ. ಏನೋ ಆಕಿ ಇದು ಫ್ರೆಂಡ್ಸ್ ಬಂದಿದ್ರಂತ, ಅವ್ರ ಜೊತೆ ಹೊರಗಡೆ ಹೋಗಾಳ. ಹೆಂಗದಾಳ ನಿನ್ನ ಸೊಸಿ? ಸಣ್ಣ ಸೊಸಿ ಮನ್ಯಾಗ ಹೊಂದ್ಕೊಂಡು ಹೊಂಟಾಳನ ನೀನು ಸಣ್ಣ ಮೊಮ್ಮಗನ ಹೆಂಡ್ತಿ? ಏನು ಹೊಂದ್ಕೊಂಡು ಹೋಗೈತ ಏನು, ಮನ್ಯಾಗ ಯಾವ ಜವಾಬ್ದಾರಿನೂ ನಿಭಾಯಿಸಂಗಿಲ್ಲ ಅಂತೈತಿ. ನನಗಂತೂ ಏನು ಮಾಡ್ಬೇಕೋ ಗೊತ್ತಾಗವಲ್ದು. ನಿನಗೂ ಗೊತ್ತೈತಲ್ಲ, ಇಡೀ ಊರಿಗೆ ಗೊತ್ತೈತಿ, ನಿನಗೆ ಗೊತ್ತಿಲ್ಲ ಅದಂಗೆ ಇರ್ತೈತನ. ಮೊನ್ನೆ ಏನಾಯ್ತು ಏನಂತಂದು ಮನೆ ಮರ್ಯಾದಿನ ಹರಾಜು ಹಾಕ್ಬಿಟ್ಟಾಳ. ಏನು ಮಾಡ್ಬೇಕವ, ಇವರಿಬ್ರು ಎಂಥ ಚಲೋ ಸೊಸೆಯಾರು ಬಂದ್ರೂ ಬಂದಿದ್ರಾ. ನನ್ನ ಲಲಿತವಾತ ಸವಿತವಾತ ನಮ್ಮ ಮನೆಗೆ ಬಂದ ಮೇಲೆ ಒಂದಿಷ್ಟು ನಮ್ಮ ಮನೆಗೆ ಜಗಳ ಆಗಿಲ್ಲಾಗಿತ್ತು. ನಮ್ಮ ಮನೆ ಮರ್ಯಾದೆ ಹೋಗುವಂಥದ್ದು ಕೆಲಸ ಅವರಿಬ್ರು ಯಾವತ್ತೂ ಮಾಡೇ ಇಲ್ಲ. ಈಕಿ ಬಂದು ಸೊಟ್ಟ ಮಂಟ ಇನ್ನು 1 ತಿಂಗಳಾಗಿಲ್ಲ, ಆಗಲ್ಲ ಈ ಆಕಾರ ಐತೆ ಮನ್ಯಾಗ. ಇನ್ನೂ ಮುಂದೆ ಏನೇನು ಕಾದೈತೋ ಏನೋ ಈ ಮನ್ಯಾಗ. ಅದಕ್ಕೆ ಹೇಳೋದು, ಯಾವತ್ತು ನಮ್ಮ ಮನೆ ಹೆಣ್ಮಕ್ಳನ್ನ ಆಸ್ತಿ ಇರೋರಿಗೆ ಕೊಡ್ಬೇಕಂತ. ಅದ ನಮ್ಮ ಮನೆಗೆ ಹೆಣ್ಮಕ್ಳನ್ನ ತೊಗೊಳೋ ಮುಂದೆ ಯಾವತ್ತು ಬಡವ್ರನ್ನ ಮಕ್ಕಳನ್ನು ನೋಡಿ ತೊಗೋಬೇಕು ಅಂತ ಮುಂಚೆಯಿಂದನೂ ಗಾದೆ ಮಾತೈತಿ. ಇದು ಎಲ್ಲರಿಗೂ ಅನ್ವಯಿಸ್ತೈತೆ ಇಲ್ಲ ಗೊತ್ತಿಲ್ಲ, ಕೆಲವೊಂದು ಸಲ ಅಂತೂ ಅನ್ವಯಿಸ್ತೈತದೆ. ಕಷ್ಟ ಸುಖ ಗೊತ್ತಿಲ್ಲ ಹುಡುಗಿಗೆ, ಮುಂಚೆಯಿಂದನೂ ಶ್ರೀಮಂತಿಕೆದಾಗ ಬೆಳೆದು ಬಂದೈತಿ. ಅಂದಮೇಲೆ ಅಷ್ಟು ಶ್ರೀಮಂತ ಹುಡುಗಿನ ನೀವು ಈ ಮನೆಗೆ ಮದುವೆ ಮಾಡ್ಕೊಂಬಂದಿದ್ದು ತಪ್ಪ. ಒಮ್ಮಿಗೆ ಹೊಂದ್ಕೊಂಡ್ರೆ ಅದಾರ ಹೆಂಗೆ ಹೊಂದ್ಕೋತೈತಿ ಹುಡುಗಿ? ಮುಂಚೆಯಿಂದನೂ ಕೆಲಸ ಮಾಡಿರಲ್ಲ, ಏನೂ ಮಾಡಿರಲ್ಲ, ಆಳು ಕಾಳು ಎಲ್ಲ ಮಾಡಿರ್ತಾರ. ಅಂದಮೇಲೆ ಈ ಮನೆಗೆ ಬಂದಮೇಲೆ ನಾನು ಯಾಕೆ ಮಾಡಲಿ ಅನ್ನೋದು ಸುಖ ಅಹಂ ಇರ್ಬೋದು, ಹೌದಿಲ್ಲ? ಹೂನ, ನಾನೇನಂತೀನಿ ಗೊತ್ತನ, ಅಕ್ಕಿಯು ನನಗೂ ಗೊತ್ತೈತಿ, ನಾನು ಒಂದು ಹೆಣ್ಣು. ನಾನು ಗಂಡನ ಮನೆಗೆ ಹೋಗಿ ಬಾಳೆ ಮಾಡ್ದಕ್ಕೇನೆ ಅದೀನಿ. ನಾನೇನಂತೀನಿ ಅಂದ್ರೆ, ಹೌದವ ನೀನು ಶ್ರೀಮಂತರ ಮಗಳ ಹುಡುಗಿನ, ನೀನು ಈ ಮನ್ಯಾಗ ಏನೂ ಕೆಲಸ ಮಾಡಿಲ್ಲ ನನಗೆ ಗೊತ್ತೈತಿ. ನಿನಗೆ ಒಮ್ಮಿಗೆ ನಮ್ಮ ಮನ್ಯಾಗ ಬಂದು ಅಷ್ಟು ಕೆಲಸ ಮಾಡಂತ ನಾ ಹೇಳಾಕುಂತಿಲ್ಲ. ಚಂದನ ತಂಗ ಸೊಕಾಸಗ ನಮ್ಮ ಲಲಿತವ ಸವಿತವ ಅದಾರ, ಅವ್ರು ಹೇಳ್ಕೊಡ್ತಾರ. ನೀ ಚಂದನ ತಂಗ ಒಂದೊಂದೇ ಕೆಲಸ ಕಲ್ಕೊಂತೋಗವ, ಅವ್ರ ಜೊತೆ ಸೇರಿ ನೀನು ಈ ಚಂದನ ತಂಗಿರವ ಮನ್ಯಾಗ ಅಂತ ಹೇಳ್ತೀನಿ ನಾನು. ಈಗ ಇಷ್ಟು ದಿನ ಅಂತೂ ಜವಾಬ್ದಾರಿ ಇಲ್ಲಾಗಿತ್ತು, ಏನು ಕೆಲಸ ಮಾಡ್ತಿಲ್ಲಾಗಿದ್ದು ನಡೀತಿತ್ತು ತವ್ರ ಮನೆ. ಆದರೆ ಗಂಡನ ಮನ್ಯಾಗ ಹಂಗಲ್ಲ. ನಾಳೆ ಮಕ್ಕಳಾದ್ಮೇಲೆ ಈಕಿ ಹಿಂಗೆ ಕುತ್ಕೊಂಡು ತಿಂದ್ರೆ ನಡೀತೈತನ? 3 ಹೊತ್ತು ಬರೀ ಕುತ್ಕೊಳೋದು, ತಿನ್ನೋದು, ಫೋನ್ ಯೂಸ್ ಮಾಡ್ಕೊಂತ ಕೊನೆ ಕುತ್ಕೊಂಡ್ಬಿಡೋದು. ಒಟ್ಟ ಮಂದಿ ಯಾರ ಜೊತೆನೂ ಮಾತಾಡಂಗಿಲ್ಲ, ಕಾತಾಡಂಗಿಲ್ಲ, ಏನು ಮಾಡಂಗಿಲ್ಲ. ಅದಕ್ಕೆ ಕಲಿಯವ್ವ ಕೆಲಸನ. ನೀನು ಜವಾಬ್ದಾರಿ ಸಣ್ಣದಾಗಿ ತಗೋ, ಎಲ್ಲ ಜೊತೆ ಮಾತಾಡ್ಕೊತ ಮನೆ ತುಂಬ ಓಡಾಡ್ಕೊತ ಇರವ ಅಂತ ಅಂದ್ರೆ ಕೇಳಂಗಿಲ್ಲ. ನನಗಂತೂ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಟ್ಟೈತವ. ಅದು ಅಲ್ಲದೆ ನಿನ್ನೆ ಆಗಿರೋ ಘಟನೆಯಿಂದ ನನ್ನ ಅಳಿಯನ ಮನಸ್ಸಿಗಂತೂ ಭಾಳ ನೋವು ಆಗ್ಬಿಟ್ಟೈತಿ. ಅದಕ್ಕೆ ಸದ್ಯಕ್ಕೆ ನಾನು ಸುಮ್ಮನೆ ಆಗೀನಿ. ಇನ್ನೂ ಸ್ವಲ್ಪ ದಿನ ಹೋಗಲಿ, ಹೋದ್ಮೇಲೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ಬೇಕು ನೋಡು. ಹೋಗ್ಲಿ ತಡಿ. ಆದ್ರೆ ಸುಮ್ಮನೆ ಬಿಡಾಕೋಬೇಡ, ಆಕೇನು ಕೆಲಸ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ ಅಂತಂದು. ಯಾಕಂದ್ರೆ ಈಗ ಹೊಸದಾಗ ಬಂದಾಗ ನೀ ಹೆಂಗೆ ಇರ್ತಿದ್ದಿ ಕೊನೆಯವರೆಗೂ ಹಂಗೆ ಇರ್ತಾರೆ. ಯಾಕೆ ಯಾರಾದರೂ ಮನುಷ್ಯರೋದಿಲ್ಲ. ಈಗ ನನ್ನ ಮೊಮ್ಮಕ್ಕಳು ಇಬ್ಬರು ಆದ್ರೂ ಅವರು ಮನುಷ್ಯರೋದಿಲ್ಲ. ಇಷ್ಟು ಮನೆ ತುಂಬ ಮಂದಿಗೆ ಅಡುಗೆ ಮಾಡೋದು, ಮನೆ ಎಲ್ಲ ಕೆಲಸ ಮಾಡ್ಕೊಳ್ಳೋದು, ಮತ್ತು ಅವ್ರದ್ದು ಬಟ್ಟೆ ಹೊಲಿಯೋದು ಎಲ್ಲ ಮಾಡೋದು ಅವ್ರಿಗೂ ಕಷ್ಟ ಹೋದಿಲ್ಲ. ಈಕಿನೂ ಅರ್ಥ ಮಾಡ್ಕೋಬೇಕಪ್ಪ. ಯಮ್ಮ ಯಮ್ಮ ಹೆಂಗದೀವಿ? ಆರಾಮದಿಯಾ? ಮನ್ಯಾಗೆಲ್ಲರೂ ಆರಾಮದಾರ ಬೇಮ್ಮ? ಹ್ಞೂ ರವ, ಮನ್ಯಾಗ ಎಲ್ಲರೂ ಆರಾಮದಾರ ನೋಡು. ಅಂದಂಗೆ ನೀವಿಬ್ರು ಆರಾಮದೀರಾ? ಹ್ಞೂ ಬೇಯಮ್ಮ, ನಾವು ಎಲ್ಲರೂ ಆರಾಮದೀವಿ ನೋಡು. ಏನು ಬೇಯಮ್ಮ, ಒಂದು ಮಾತು ಹೇಳಿಲ್ಲ ಬಿಟ್ಟಿಲ್ಲ, ಮನೆಗೆ ಬಂದುಬಿಟ್ಟಿದಿ. ಏನು ನಮ್ಮಿಬ್ಬರಿಗೂ ಸರ್ಪ್ರೈಸ್ ಕೊಡ್ಬೇಕಂತ ಬಂದೇನ? ಅಮ್ಮ ನಮಗಂತೂ ಭಾಳ ಖುಷಿ ಆಯ್ತು ನಿನ್ನ ನೋಡಿ. ನಾನೇನಾದರೂ ಇನ್ನೊಂದು ವಿಷಯ ಹೇಳಿದೆ ಅಂದ್ರೆ ನೀವಿಬ್ಬರು ಇನ್ನೂ ಖುಷಿ ಪಡ್ತೀರಿ. ಏನು ಬೇಯಮ್ಮ ಅದು ವಿಷಯ? ಲಗುನ ಹೇಳ್ಬೇಯಮ್ಮ, ನೀನು ಹೇಳೋದಕ್ಕೆ ನಂಗಂತೂ ಕಾಯಕುಂತೀನಿ. ಏನು ಬೇಯಮ್ಮ ಹೇಳ್ಬೇ? ನಿಮ್ಮಿಬ್ರು ತವ್ರ ಮನೆಗೆ ಕರ್ಕೊಂಡು ಹೋಗಕ್ಕಂತ ಬಂದೀನಿ. ಹೌದಾ ಬೇಯಮ್ಮ? ಯಮ್ಮ ನಿಜ ಹೇಳಕುಂತೀನಿ, ಏನು ನಕಲಿ ಮಾಡಕುಂತೀಯ ನೀನು? ಈ ವಿಷಯದಾಗ ನಾನು ಯಾಕವ ನಕಲಿ ಮಾಡಲಿ? ನಿಜವಾಗ್ಲೂ ನಿಮ್ಮಿಬ್ರು ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಂತನ ಬಂದೀನಿ ನೋಡು. ಅಮ್ಮರ ಮತ್ತು ಅಮ್ಮ ಇದಕ್ಕೆ ತವ್ರ ಮನೆಗೆ ಕರ್ಕೊಂಡು ಹೋಗಕ್ಕಂತ ಬಂದಾರ, ನೀವೇನಂತೀರಿ? ನಂದೇನು ತಕರಾರಿಲ್ಲವ, ಹೋಗಿ ಬರ್ರಿ ಅಂತ ಅಂತೀನಿ. ನಿಮ್ಮ ಗಂಡ ಬರಲಿ ತಡ್ರಿ, ಅವರಿಬ್ಬರು ಕೃಷ್ಣ ಮತ್ತು ಚಂದ್ರು ಬರಲಿ, ಅವರಿಗೂ ಒಂದು ಮಾತು ಕೇಳಂತ. ಅವ್ರೇನು ಬ್ಯಾಡ ಅನ್ನಂಗಿಲ್ಲ, ಹ್ಞೂ ಅಂತಾನೆ ಅಂತಾರೆ. ಹೋಗಿ ಬರ್ರಿವ, ಮತ್ತು ನಿಮಗೂ ಒಂದು ಸ್ವಲ್ಪ ಬದಲಾವಣೆ ಅನ್ನಿಸ್ತೈತಿ. ಒಂದು ವಾರ ಹಂಗೆ ಹೋಗಿ ಬರ್ರಿ, ಆರಾಮಾಗಿದ್ದು ಒಂದು 4 ದಿನ ಚಂದನ ತಂಗ ರೆಸ್ಟ್ ಗಿಸ್ಟ್ ತೊಗೊಂಡು ಬರಂತ್ರಿ ಅಂತ.
ಯಮ್ಮ ಹಂಗಂದ್ರೆ ನಾವು ಊರಿಗೆ ಹೋಗಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ಹ್ಞೂ ರವ ಆತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಗ್ರಿ. ನಿಮ್ಮ ಗಂಡ ಬರ್ತಾರಲ್ಲ ಅವ್ರಿಗೆ ಹೇಳಿ ಹೋಗಂತ್ರಂತ. ನಡೀಲಿ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ.